ತಾಳ್ಬೆಟ್ಟ ಎಂಟ್ರೆನ್ಸ್ ಬಂದಿದೀವಿ ನೋಡಿ. ಇಲ್ಲಿಂದ ಹತ್ತೋದೆ ಇವಾಗ ಹೊಗೆ ಮಾದಪ್ಪ ಅನ್ಕೊಂಡು. ಬನ್ನಿ ಹೊಗೆ ಮಾದಪ್ಪ. ಸೊ ಇಲ್ಲೆಲ್ಲ ಚಿಕ್ಕದಾಗಿ ದೇವಸ್ಥಾನ ಮಾಡಿದ್ದಾರೆ ನೋಡಿ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ, ಇಲ್ಲಿ ಬಸವ, ಅಲ್ಲಿ ಶಿವ ಇದ್ದಾರೆ ನೋಡಿ. ಶಿವಾನು ಬಂದ್ಬಿಟ್ರು ಗಾಯ್ಸ್, ಶಿವಾನು ಬಂದೇ ಬಿಟ್ರು ನೋಡಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ ಫುಲ್ ಬೆಟ್ಟಕ್ಕೆ. ಇವಾಗ ಹೋಗೇ ಮಾದಪ್ಪ. ಸೊ ಬನ್ನಿ ಇವಾಗ ಬೆಟ್ಟಕ್ಕೆ ಹೋಗೋಣ ಗಾಯ್ಸ್. ಇವಾಗ ಅರ್ಧ ದಾರಿ ಮುಗಿಸಿ ಫುಲ್ ಸುಸ್ತಾಗಿ, ಅರ್ಧನೂ ಅಲ್ಲ ಬರೀ ಒಂದೇ ಒಂದು ಬೆಟ್ಟ ಮುಗಿಸಿದೀವಿ, ಅದಕ್ಕೆ ಫುಲ್ ಸುಸ್ತಾಗ್ತಿದೆ ಗಾಯ್ಸ್. ಇನ್ನು ಮುಂದೆ ಎಷ್ಟು ಬೆಟ್ಟ ಹತ್ತಿಳಿಯೋದಿದೆ ಗೊತ್ತಾ. ಆದರೂ ಮಾದಪ್ಪನ ನೋಡ್ತೀವಿ ಪಕ್ಕಾ. ತೋರಿಸ್ತೀನಿ ನಾನು ನಿಮಗೆ. ಹೋಗೋಣ ಬನ್ನಿ. ನೋಡಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ, ನಾವು ಇಲ್ಲಿ ರೆಸ್ಟ್ ಮಾಡ್ತಿದ್ದೀವಿ. ಸೊ ಗಾಯ್ಸ್ ಸೀದಾ ಹೋಗೋದು ನೋಡಿ. ಅಲ್ಲಿ ಅಲ್ಲಿ ಹುಡುಗಿ ನೋಡಿ ಫುಲ್ ಅಲ್ಲೋಡ್ರಿ, ಅಲ್ಲಿ ಮಕ್ಳುಗಳು ಬರ್ತಿದ್ದಾರೆ. ಅವ್ರನ್ನ ಒಂದ್ಸಲಿ ಕೇಳೋಣ, ಎಷ್ಟು ವರ್ಷದಿಂದ ಬರ್ತಿದ್ಯಾ ಪಾಪು? 3 ವರ್ಷ ನೋಡಿ ಗಾಯ್ಸ್, 3 ವರ್ಷದಿಂದ ಬರ್ತಿದ್ದಾರೆ ಮಾದಪ್ಪನ ನೋಡೋಕ್ಕೆ. ಹುಡುಗ ನಿಮ್ಮ ಹೆಸರುಪ್ಪ? ಸಮೃದ್ಧ. ನೋಡಿ ಬಾಯ್, ಥ್ಯಾಂಕ್ ಯು ಸೋ ಮಚ್. ಸೊ ಗಾಯ್ಸ್ ಅರ್ಧ ದಾರಿ ಅಂತೂ ಬಂದಿಲ್ಲ, ಒಂದು 40% ಬಂದಾದ್ಮೇಲೆ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ. ಜನರು ಬರ್ತಿದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ ನೋಡಿ ಗಾಯ್ಸ್. ನಾವು ಹೋಗೋಣ ಬೇಗ, ಬನ್ನಿ ಬೇಗ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಗುಂಡು. ಓಕೆ ಬನ್ನಿ ಹೋಗೋಣ ಗಾಯ್ಸ್. ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನೋಡಿ. ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ, ಎಲ್ಲ ಆಲ್ರೆಡಿ ಕುಡಿತಿದ್ದಾರೆ. ನಾವು ಹೋಗಿ ಸ್ವಲ್ಪ ನೀರು ಕುಡಿಯೋಣ. 24/7 ಇದೆ ಇದು ನೋಡಿ. ಅಲ್ಲಿ ಬಾಯ್ಸ್ ಹೋಗ್ತಿದ್ದಾರೆ. ಹಾಯ್, ಹಲೋ. ಹುಡುಗರೆಲ್ಲ ಡಿಫ್ರೆಂಟ್ ಗಾಯ್ಸ್. ಅಜ್ಜಿ ಸಿಕ್ಕಿದ್ದಾರೆ ಬೆಟ್ಟಕ್ಕೆ ಹೋಗ್ಬೇಕಾರೆ. ಹಾಡು ಇರ್ತಿದ್ದಾರೆ, ಆಡಿ ಸುಸ್ತಾಗ್ಬಿಟ್ಟಿದೆ. ಬಾಣ ಸೂರ್ಯರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವ್ರಿಗೆ ಚೆಲ್ಲಿಗರ ಮಲ್ಲಿಗಯ್ಯ. ಓಕೆ ಮಾದಪ್ಪ, ಬನ್ನಿ ಗಾಯ್ಸ್ ಹೋಗೋಣ. ಸೊ ಇವಾಗ ರೆಸ್ಟ್ ಮಾಡೋಣ ಅಂತ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೀರಿಯಸ್ಲಿ ಎಷ್ಟು ಬೆಟ್ಟ ಕಾಣಿಸುತ್ತೆ ಅಂತ ನೋಡಿ. ನೀವೇ ನೋಡ್ಬೋದು ನೀವು. ಅಲ್ಲಿ ನೋಡಿ ಕೆಳಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಊರು, ಅದೇ ತಾಳ್ಬೆಟ್ಟ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಹೊಗೆ ಮಾದಪ್ಪನ ದಯೆ, ಎಲ್ಲ ಮಾದಪ್ಪನ ದಯೆ. ಹೋಗೋಣ ಇವಾಗ. ಇನ್ನೊಂದು ಸ್ವಲ್ಪ ದೂರ ಇರ್ಬೋದು, ಬೇಗ ರೀಚ್ ಆಗ್ತೀವಿ ಬನ್ನಿ. ಸೊ ಗಾಯ್ಸ್ ಇವಾಗ ಕಲ್ ರೋಡ್ ಸ್ಟಾರ್ಟ್ ಆಗಿದೆ. ಒಂದು ಸ್ವಲ್ಪ ಅಲ್ಲಿಂದ ಫುಲ್ಲು ಏನದು ಬಂಡೆ ಕಲ್ಗಳು ಆ ಥರ ಎಲ್ಲ ಇತ್ತು. ಸೊ ಇವಾಗ ಸಿಮೆಂಟ್ ರೋಡು ಸ್ಟೆಪ್ ಸಿಕ್ಕಿದೆ, ಹೋಗೋಣ. ಬಟ್ ಆದರೂ ವಾಕಿಂಗ್, ನಾವು ನಡ್ಕೊಂಡು ಪಾದಯಾತ್ರೆ ಮಾಡೋದಂತೂ ಕ್ರೇಜಿಯಾಗಿರುತ್ತೆ. ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಹೊಗೆ ಮಾದಪ್ಪ ಅಂದ್ಕೊಂಡು ಹೋದರೆ ಬೇಗ ತಲುಪಿಬಿಡ್ತೀವಿ. ನೋಡಿ ಇಷ್ಟಿದೆ. ಸೊ ಗಾಯ್ಸ್ ಇಲ್ಲಿ ಬಂದ್ವಿ, ದೇವಸ್ಥಾನ ಇದೆ, ಅಕ್ಕ ಸಿಕ್ಕಿದ್ದಾರೆ ನೋಡಿ. ಇಲ್ಲಿ ನೋಡಿರ್ತೀರಾ ನೀವು. ನನ್ನ ಬ್ಲಾಗಲ್ಲಿ ಬಂದಿದ್ದಾರೆ ಇವಾಗ. ಸೊ ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದು ಯಾವ ದೇವಸ್ಥಾನ ನೋಡಿ? ದೇವಸ್ಥಾನ ಇದೆ ಅಲ್ಲೇ ಅಕ್ಕ. ಎಲ್ಲರಿಗೂ ಚಾಕ್ಲೇಟು, ಆಂಟಿ ಬಿಸ್ಕೆಟ್ ಕೊಡ್ತಿದ್ದಾರೆ. ಆನೆಗುದ್ದ ಗಾಯ್ಸ್, ಇದು ಬಂದು ಆನೆಗುದ್ದ, ಶ್ರೀ ರಂಗಸ್ವಾಮಿ. ಕನ್ನಡ ನಂಗೆ ಓದಕ್ಕೆ ಬರಲ್ಲ, ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ನೋಡಿ ಅಣ್ಣ ಇದ್ದಾರೆ. ಇದು ಯಾವ ಥರ ಏನಣ್ಣ? ದೇವರು ಮಾದೇಶ್ವರ. ಓಕೆ, ನೀವೇ ರೆಡಿ ಮಾಡಿರೋದಣ್ಣ. ಸೊ ನಾವು ಇವಾಗ ಬಂದಿರೋದು ಆನೆ ಏನ್ರು ಅದು ಆನೆ ದಿಬ್ಬಾಗೆ ಬಂದಿರೋದು. ಸೊ ಇಲ್ಲಿ ಆನೆ ನೀರು ಕುಡಿಯೋಕೆ ಬರುತ್ತಂತೆ. ಆ್ಯಕ್ಚುಲಿ ಈ ಟೈಮಲ್ಲಿ ನಾವು ಇಲ್ಲ, ಜನ ಎಲ್ಲ ಓಡಾಡ್ತೀವಲ್ಲ ಪಾದಯಾತ್ರೆ ಟೈಮಲ್ಲಿ, ಒಂದು ವಾರಕ್ಕಿಂತ ಮುಂಚೆನೇ ಓಡಿಸ್ಬಿಟ್ಟಿರ್ತಾರೆ ಆನೆಗಳನ್ನೆಲ್ಲ. ಆಲ್ಮೋಸ್ಟ್ ಆಲ್ ಜನಗಳು ಕಂಡ್ರು ಆನೆಗಳಿಗೆ ಭಯ ಅಲ್ವಾ. ಸೊ ಅದಕ್ಕಾಗಿ, ಯಾಕಂದರೆ ಇಷ್ಟೊಂದು ಜನ ಇರ್ತಾರೆ, ಅದಕ್ಕೂ ಭಯ ಆಗುತ್ತಲ್ಲ. ಸೊ ಬರಲ್ಲ, ಆರಾಮಾಗಿ ಹೋಗ್ತಾರೆ. ಬಟ್ ಇದು ಒಂಥರ ಎಪಿಕ್ ಜಾಗನೇ ಅಂತ ಹೇಳ್ಬೋದು. ಫುಲ್ ಡೌನ್ ಇರುತ್ತೆ, ಫುಲ್ಲು ಸ್ಲ್ಯಾಂಟಾಗಿರುತ್ತೆ, ಅಪ್ಪು ಸ್ಲ್ಯಾಂಟಾಗಿರುತ್ತಂತೆ. ಸೊ ಆದರೂ ನೋಡೇ ಬಿಡೋಣ, ಅದನ್ನು ಹೋಗೇ ಬಿಡೋಣ. ಇಷ್ಟು ದೂರನೇ ಬಂದುಬಿಟ್ಟಿದ್ದೀವಂತೆ. ಆನೆ ದಿಬ್ಬನೂ ದಾಟ್ಬಿಡೋಣ ಬನ್ನಿ.
ಬಟ್ ಇದು ಹೆವಿ ರಿಸ್ಕಿ ಇರುತ್ತೆ ಅಂತ. ಮುಂದೆಗಡೆ ನಾನು ಯಾವುದನ್ನ ಕ್ಯಾಪ್ಚರ್ ಆದರೆ ಅದ್ರ ಬಗ್ಗೆ ಏನನ್ನ ತಿಳ್ಕೊಂಡ್ರೆ ನಾನು ನಿಮ್ಗೆ ಅದನ್ನು ತಿಳಿಸ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿ ನೋಡಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ, ನಾನು ರೆಸ್ಟ್ ಮಾಡಬೇಕು, ಬಟ್ ಆದರೆ ಹೋಗ್ಬಿಡೋಣ ಬೇಗ ಬನ್ನಿ. ಸೊ ಗಾಯ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ ಆನೆ ದಿಬ್ಬ ಅಂತ, ಆನೆಗಳು ಬಂದು ನೀರು ಕುಡಿಯುತ್ತೆ ಅಂತ ಹೇಳಿದ್ನಲ್ಲ, ಅದೇ ಈ ಜಾಗ ನೋಡಿ. ಇಲ್ಲೇ ಆನೆಗಳು ಬಂದು ನೀರು ಕುಡಿದು ಸುಧಾರಿಸ್ಕೊಂಡು ಇದೇ ರೂಟಲ್ಲಿ ಹೋಗುತ್ತೆ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಆನೆ ದಿಬ್ಬ ಫ್ರೆಂಡ್ಸ್, ಆನೆಗಳು ಬಂದು ನೀರು ಕುಡಿಯುತ್ತೆ ಫ್ರೆಂಡ್ಸ್. ಓಕೆ ಗಾಯ್ಸ್, ಸಿಗ್ತೀನಿ ಮುಂದೆ. ಇದು ಆನೆ ದಿಬ್ಬ, ಓಕೆನಾ? ಮುಂದೆ ಹಲ್ವಾರು ಸ್ವಲ್ಪ ಇದು ಒಂಥರ ಒಳಗಡೆ, ನಾವು ಎಷ್ಟು ಒಳಗಡೆ ಹೋಗ್ತೀವೋ ಬೇರೆ ಬೇರೆ ಡಿಫ್ರೆಂಟ್ ಪ್ಲೇಸಸ್ ಕಾಣಿಸುತ್ತೆ, ಮತ್ತು ನಮಗೆ ಡಿಫ್ರೆಂಟ್ ಥರ ವ್ಯೂ ಕಾಣಿಸುತ್ತೆ. ಸೊ ಬನ್ನಿ ಅದೆಲ್ಲ ತೋರಿಸ್ತೀನಿ, ಹೋಗೋಣ ಮುಂದೆ. ಸೊ ಇವಾಗ ನಾವು ಆನೆ ದಿಬ್ಬ ಡೌನ್ನ ಕಂಪ್ಲೀಟ್ ಮಾಡಾಯಿತು. ಅಪ್ಪಂತೂ ಇನ್ನೂ ಕ್ರೇಜಿ ಆಗಿದೆ, ಸುಸ್ತಾಗ್ಬಿಡುತ್ತೆ ಸೀರಿಯಸ್ ಆಗು. ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ. But the viewpoint is ending awesome. ಬಟ್ ಎಂಡಿಂಗ್ ವ್ಯೂ ಪಾಯಿಂಟ್ ಇರುತ್ತಲ್ಲ ಬ್ರೋ, ಇಲ್ಲಿ ನನಗೆ ಕ್ರೇಜಿಯಾಗಿರುತ್ತೆ. ನಿಮಗೂ ಅದನ್ನು ತೋರಿಸ್ತೀನಿ. ಸೊ ಇವಾಗ ಅಪ್ಪನ ಕೂಡ ತೋರಿಸ್ತೀನಿ ನೋಡಿ. ಅಲ್ಲ ಅಪ್ಪತ್ತಷ್ಟಲ್ಲಿ ಸುಸ್ತಾಗಿ ಹಣ್ಣು ನೀರು ಕಾಯಿ ಆಗ್ಬಿಡ್ತೀವಿ. ಆದರೂ ಅವಾಗಲಿಂದ ಏನು ಹೇಳ್ಕೊಂಬಂದಿರೋದು, ಹೊಗೆ ಮಾದಪ್ಪ ಅಂತ ಹತ್ಬಿಡೋದೆ ನೋಡಿ. ಅಲ್ಲಿ ಸ್ಟಾರ್ಟು ಹೆವಿ ಅಪ್ಪಿದೆ. ಸೊ ಗಾಯ್ಸ್ ಬನ್ನಿ ಈ ಅಪ್ಪನ ಈ ಟಾಸ್ಕ್ನ ಕೂಡ ಕಂಪ್ಲೀಟ್ ಮಾಡೋಣ. ಸೊ ಗಾಯ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ ಡೌನು, ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ. ಫುಲ್ ಡೌನ್ ಇದೆ. ಈ ಡೌನ್ನ ನಾವು ಇಳಿಯೋಣ. ಡೌನ್ ಕೊನೆಯಲ್ಲಿ ಸಿಗ್ತೀನಿ, ಬನ್ನಿ. ಸೊ ಜೋರಾಗಿ ಮಾತಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ನಾವು ಆವಾಗಲೇ ಆನೆ ದೀಪ ಬೆಟ್ಟ ಅಪ್ಪು ಅಂತ ಹೇಳಿದ್ನಲ್ಲ ಸ್ಲ್ಯಾಂಟು, ಅದು ಸಿಕ್ಕಿದೆ. ಇವಾಗ ಫುಲ್ ಅಪ್ಪಿದೆ ನೋಡ್ಬೋದು. ನೋಡಿ ಇದೆ, ಅದು ಫುಲ್ ಅಪ್ಪಿದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನೋಡಿ ಡೌನ್ ಕಂಪ್ಲೀಟ್ ಮಾಡಾಯಿತು. ಸೊ ಬನ್ನಿ ಇವಾಗ ಅಪ್ಪಗೆ ಹೋಗೋಣ. ನೋಡಿ ಅಜ್ಜಿದಿರಲ್ಲ ನಡ್ಕೊಂಡ್ಬರ್ತಿದ್ದಾರೆ. ಥ್ಯಾಂಕ್ಸ್ ಆಂಟಿ. ಏ ಇಲ್ಲ ಇಲ್ಲ, ಬೆಂಗಳೂರು ಕಾನಕ್ಪುರ ಆಂಟಿ. ಕೂದಲು ಹುಟ್ಟದಾಗಿಂದಾನೆ ಬಂದ್ಬಿಡ್ತು. ನಾವು ನಡೆದಿ ಸುಮಾರು 4 ದಿನ ಆಯ್ತು. ನೋಡಿ ಅಲ್ಲಿ ಅಜ್ಜಿ ಬರ್ತಿದ್ದಾರೆ. ಕಾರಲ್ಲಿ ಸೊಪ್ಪು ಸಿಗುತ್ತದಾ? ಅಜ್ಜಿ ಕೂಡ ಹತ್ತಿದ್ದಾರೆ. ತುಂಬ ವಯಸ್ಸಾಗಿದೆ, ಆದರೂ ಅಜ್ಜಿ ಬಿಡ್ತಿಲ್ಲ. ಮಾದಪ್ಪನ ನೋಡೋಣ ಅಂತ ಹೋಗ್ತಿದ್ದಾರೆ. ನಮ್ ಬ್ರೋ ಸಿಕ್ಕಿದ್ರು. ಅಜ್ಜಿ ನೋಡಿ ಗಾಯ್ಸ್, ಅಜ್ಜಿ ಆನೆ ಆನೆ ಸಾಕ್ತಾರಂತೆ ನೋಡಿ ಗಾಯ್ಸ್. ಆನೆ ಹೇಳಿ ಹೇಳಿ, ಆನೆ ಸಾಕೋದಿವ್ರೆ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ದೇವಮ್ಮವ್ರು ಆನೆ ಸಾಕ್ತಾರೆ. ದೇವಮ್ಮವ್ರೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಹೌದಾ ದೇವಮ್ಮವ್ರೆ? ಆನೆ ನೋಡಿದ್ದೀರಾ ದೇವಮ್ಮವ್ರೆ? ಆನೆ ನೋಡೋದಲ್ಲ ಗಾಯ್ಸ್, ಸಾಕಿ ಸೊಪ್ಪು ಸದೆ ಹಾಕ್ತಾರೆ ಗಾಯ್ಸ್. ದೇವಮ್ಮವ್ರಿಗೆ ಉಗೇ ಮಾದಪ್ಪ ಅಜ್ಜಿ. ಹಲೋ ಗಾಯ್ಸ್, ಆ ಬೆಟ್ಟ ತಲುಪಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಆಗುತ್ತಾ? ಹಾಗೆ ಆಗುತ್ತೆ, ಬನ್ನಿ ತಲುಪೋಣ ಗಾಯ್ಸ್. ಅಲ್ಲಾಕ್ ನಿರಂಜನ್. ಸೊ ಗಾಯ್ಸ್, ಆನೆ ದಿಬ್ಬ ಇಂದ ನಡ್ಕೊಂಡ್ಬಂದು ಅಪ್ಪತ್ತಿ ಡೌನ್ ಇಳ್ದು ಅಪ್ಪತ್ತಿ. ಸೊ ಇವಾಗ ಮೈನ್ ರೋಡ್ ಸಿಕ್ಕಿದೆ ನಮಗೆ. ಇದು ಆನೆ ಹಳ್ಳ, ಆನೆ ಹಳ್ಳಕ್ಕೆ ಹೋಗೋದು. ಸೊ ಬನ್ನಿ, ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ಹೋಗೋಣ ಬನ್ನಿ. ಮೈನ್ ರೋಡ್ ಸಿಕ್ಕಿದೆ ಇವಾಗ. ಸೊ ಗಾಯ್ಸ್, ಅಣ್ಣಂದಿರೆಲ್ಲ ಮಜ್ಜಿಗೆ ಕೊಡ್ತಿದ್ದಾರೆ ನೋಡಿ. ಯಾವ ಊರಣ್ಣ? ಆರೋಳ್ಳಿ. ಆರೋಳ್ಳಿ ಬಾಯ್ಸ್ ಮಜ್ಜಿಗೆ ಕೊಡ್ತಿದ್ದಾರೆ. ಉಪ್ಪಕ್ಕಡ ನಿಮ್ಮ
ಮಾದಪ್ಪ ನಿಮ್ನ 100 ಕಾಲ ಚೆನ್ನಾಗಿಕ್ಕಿರ್ಲಿ. ಎಲ್ಲಾರ್ಗು ಹಂಗೆ ಚೆನ್ನಾಗಿಟ್ಟಿರ್ಲಿ. ನೋಡ್ರಿ ಎಲ್ಲಾರ್ಗು ಚೆನ್ನಾಗಿರ್ಲಿ. ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಮಾಯಕಾರ ಒಳ್ಳೇದೇ ಮಾಡೋದು ಎಲ್ಲಾರ್ಗು. ಪ್ರತಿ ವರ್ಷನೂ ಹಿಂಗೆ ಮಾಡ್ತಾ ಇರ್ತಾರೆ ಅಣ್ಣ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ ಅಣ್ಣ. ನೋಡಿ ನೀವು ನೋಡ್ಬೋದು, ಇಲ್ಲೇ ಇದಾರೆ ಎಲ್ಲ. ಸೊ ಬನ್ನಿ ಗಾಯ್ಸ್, ಎಲ್ಲಾರು ಪಾತ್ರರಾಗಬೇಕು. ಎಲ್ಲರೂ ಸೇರಿ ಬನ್ನಿ, ಅಣ್ಣಂದಿರು ಮಾಡ್ತಾರೆ, ಪ್ರೋತ್ಸಾಹಿಸಿ. ಎಲ್ಲ ನಮಗೋಸ್ಕರನೇ ಮಾಡೋದವರು. ಸೊ ಮಜ್ಜಿಗೆ ಕುಡಿಯೋಣ ಬನ್ನಿ. ಅಣ್ಣ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹಾಂ, 40 ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಹುಟ್ಟೇ ಇರಲಿಲ್ಲ ಅವಾಗ. ಗಾಯ್ಸ್, ಅಣ್ಣ ತಾತ 40 ವರ್ಷದಿಂದ ಬರ್ತಿದ್ದಾರೆ ಗಾಯ್ಸ್. ಅವ್ರನ್ನ ಯಾವ ಥರ ಇದೆ, ಹೆಂಗಿದೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಕೇಳೋಣ ಇವಾಗ. ಇವಾಗ ಬರೋದಕ್ಕೂ ಮುಂಚೆ ಬರೋದಕ್ಕೂ ಹೆಂಗಿದೆ? ಫಸ್ಟು ಹೆಂಗಿತ್ತು ಸ್ವಾಮಿ? ಫಸ್ಟು ಇವೆಲ್ಲ ಬರೀ ಕಲ್ಲುಗಳು. ಹಾಂ, ಆ ಕಲ್ಲಿ ನಾವು ನಡ್ಕೊಂಬತ್ತಾ ಇದ್ದು. ಹಾಂ, ಏನಪ್ಪ, ಆ ನಡ್ಕೊಂಬತ್ತಾ ಇದ್ದಾಗ 15 ರೂಪಾಯಿ ತಗೊಂಬತ್ತಿದ್ವಿ ಬೆಟ್ಟಕ್ಕೆ. 15 ರೂಪಾಯಿ? 15 ರೂಪಾಯಿಗೆ 3 ಟೀ ಅಲ್ಲ 1 ಟೀ ಕುಡ್ಕೊತಿದ್ದೆ ರೀ. 15 ರೂಪಾಯಿ ತಗೊಂಬಂದ್ರೆ ಅದರಲ್ಲಿ ನಡ್ಕೊಂಡು ಎಲ್ಲ ಸಾಮಾನೆಲ್ಲ ಪೂಜಾ ಪುರಸ್ಕಾರ ಮಾಡಿಸ್ಕೊಂಡು ಕಳ್ಳಪುರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ, ಆ ಕೊಬ್ಬರಿ ಮಿಠಾಯಿ ತಗೊಂಡು ಇನ್ನೂ 3 ರೂಪಾಯಿ ಉಳಿಸ್ಕೊಂಡು ಹೋಯ್ತಿದ್ದಿ. ಅಯ್ಯೋ, 15 ರೂಪಾಯಲ್ಲಿ 3 ರೂಪಾಯಿ ಉಳಿಸ್ಕೊಂಡು ಹೋಗ್ತಾ ಇದ್ರಾ? 3 ರೂಪಾಯಿ ಉಳಿಸ್ಕೊಂಡಿದ್ವಿ. ನಾವು ಖರ್ಚುದಾರ ಇವರೆಲ್ಲ. ಊಟವಾಯ್ತು, ನಾವಾಯ್ತು ಅಷ್ಟೇ. ಸರಿನಾ? ಇವಾಗ ಹೆಂಗಿದೆ ನಿಮ್ಮ ಅಭಿಪ್ರಾಯ? ಇವಾಗ ಚೆನ್ನಾಗಿತ್ತಾ, ಅವಾಗ ಚೆನ್ನಾಗಿತ್ತಾ? ಆವತ್ತಿನ ಕಾಲಕ್ಕೆ ಅವತ್ತು ಚೆನ್ನಾಗಿತ್ತು. ಇವತ್ತಿನ ಕಾಲಕ್ಕೆ ಇವತ್ತು ಚೆಂದಾಗದ. ಅಂದ್ರೆ ನಮಗೆ ಆವತ್ತಿನ ಸಂತೃಷ್ಟಿ, 15 ರೂಪಾಯಿನ ಸಂತೃಷ್ಟಿ ಇವತ್ತಿಲ್ಲ. 15 ಕೋಟಿ ಕೊಟ್ಟರು ಇಲ್ಲ. ಇಲ್ಲ, 15 ರೂಪಾಯಿ ಸಂತೃಷ್ಟಿ. 1 ಆಣಿ 2 ಆಣಿ ಟೀ, 2 ಆಣಿ 4 ಆಣಿ 8 ಆಣಿ 1.25 ರೂಪಾಯಿ 1.25 ರೂಪಾಯಿ ನಾಷ್ಟ. ಇದು ಏನಾದ್ರು ಖರ್ಚು ಮಾಡಿಬಿಟ್ರೆ ಅಯ್ಯೋ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ವಲ್ಲ ಅಂತಿತ್ತು. ಆ ಥರ ಇದ್ದಿದ್ದು ಇವಾಗ ಈ ಥರ ಆಗ್ಬಿಟ್ಟೈತೆ ತಾತ. ಆದ್ರೂ ನಿಮ್ಮ ಪ್ರಕಾರ ಅದು ಸರಿನಾ, ಇದೇ ಸರಿನಾ? ಸೊ ತಾತ ಸಕ್ಕತ್ತಾಗಿ ಮಾಡಿದ್ರು. ಓಕೆ ಬನ್ನಿ ಹೋಗೋಣ ಅಂತ. ಸೊ ಗಾಯ್ತು, ಇವಾಗ ಇನ್ನೇನು ರೀಚ್ ಆಗಿಬಿಟ್ವಿ. 3 ಕಿಲೋಮೀಟರ್ಸ್ ಇದೆ. ಆನೆ ದಿಬ್ಬ, ಆನೆ ಹೊಳೆ ಎಲ್ಲ ದಾಟಿ. ಸೊ ಇನ್ನೇನು ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟಿಂದ ಅಲ್ಲಿ ನಿಮ್ಗೊಂದು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಅದೇ ಮಾದೇಶ್ವರ ಬೆಟ್ಟ. ಇನ್ನೇನು ತಲುಪಿಬಿಡ್ತೀವಿ. ಸೊ ಬೇಗ ಹೋಗೋಣ ಬನ್ನಿ. ಚಿಯರ್ಸ್, ಬೇಗ ಹೋಗೋಣ ಗಾಯ್ಸ್. ಹೋಗಿ ಮಾದಪ್ಪ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿಂದ ಹಿಂಗಿದೆ ವ್ಯೂ. ಸೊ ಗಾಯ್ಸ್, ಇನ್ನೇನು ಬೆಟ್ಟ ಸಿಕ್ಬಿಟ್ಟಿದೆಯಲ್ಲ, ಹೋಗ್ಬೇಕು. ಸೊ ಗಾಯ್ಸ್, ನಾನು ಇವಾಗ ಒಂದು ವಿಷಯ ಕೇಳ್ಪಟ್ಟೆ. ಏನು ಅಂದರೆ, ನಾವು ಇವಾಗ ನಾರ್ಮಲ್ ಬ್ಯಾಂಗ್ಳೂರಿಂದ ನಾನು ನಡ್ಕೊಂಬರೋದಾಗಲಿ, ಎಲ್ಲಿಂದ ನಾನು ನಡ್ಕೊಂಬರೋದಾಗಲಿ, ಸೊ ಬೆಟ್ಟಕ್ಕೆ ಹೋಗಿದ ತಕ್ಷಣ ಹಂಗೆ ದರ್ಶನ ಮಾಡಬೇಕಂತೆ. ಕಾಲು ಸಹ ತೊಳಿಬಾರ್ದಂತೆ, ಸೀದಾ ಡೈರೆಕ್ಟ್ ದರ್ಶನ ಅಂತೆ, ಎಲ್ಲೂ ಹೋಗ್ಬಾರ್ದಂತೆ. ನಿಮಗೂ ಗೊತ್ತಿರ್ಬೋದು ವಿಷಯ, ನಾನು ಹೊಸ್ದಾಗಿ ಕೇಳಿದ್ದೀನಿ ಅಂತ ನಿಮ್ಗೇನೋ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ನಿಮ್ಮ ಕಿವಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾನು ಹೆಂಗೆ ಹೋಗ್ತೀನಿ, ನೀವೇನು ನಗಿಸ್ತಾ. ಸೊ ಇನ್ನೇನು 3 ಕಿಲೋಮೀಟ್ರ್ ಇದೆಯಂತೆ. 3 ಕಿಲೋಮೀಟ್ರ್ ಅಲ್ಲ ಬ್ರೋ? ಇನ್ನೂ 2 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ. ಸೊ ಕಾಲಂತೂ ಲಿಟ್ರಲಿ ಯಾವ ಥರ ಸುಡ್ತಿದೆ ಅಂದರೆ ನೀವು ಅಂದ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಸುಡ್ತಿದೆ. ಸೀರಿಯಸ್ ಆಗಿ ಎಷ್ಟು ಬಿಸಿಲಿದೆ ನೋಡಿ. ಬರೀ ಕಾಲು ಬೇರೆ ಅಲ್ವಾ ಗಾಯ್ಸ್, ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ಇಲ್ಲಿ ನೋಡಿ, ಓ ಮಾದೇವಾ, ಹೋಗ್ತಾ ಇದ್ದೀವಿ. ಇನ್ನೇನು 2 ಕಿಲೋಮೀಟರ್ಸ್ ಇದೆ. ಬನ್ನಿ ಮಾದಪ್ಪ ನೋಡಕ್ಕೆ ಹೋಗೋಣ ಬೇಗ. ಅಣ್ಣ ಬಜ್ಜಿ ಹಾಕ್ತಾರೆ. ಯಾವ ಥರ ಬಜ್ಜಿ ಹಾಕ್ತೀರ ಅಣ್ಣ ನೀವು? ಮೆಣಸಿನ್ಕಾಯಿ, ಮಾಣಿಕಾಯಿ ಬಜ್ಜಿ ಇದೆ ಗಾಯ್ಸ್. ನೋಡಿ ಎಲ್ಲ ಫುಲ್ಲು. ಸ್ವಲ್ಪ ಜನ ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಹಂಗೆ ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಫಾಸ್ಟಾಗಿ ಹೋಗ್ತಾರೆ. ಇಲ್ಲೊಂದು ದೇವರಿದೆ, ಇದು ಕರಿಯಣ್ಣ ಕೆಂಚಣ್ಣ ಅಂತ. ಸೊ
might as well reach our destiny. So come on. ಅಜ್ಜಿ ಸಹ ನಡ್ಕೊಂಡ್ ಬರ್ತಿದ್ದಾರೆ. ಸೊ ಇಲ್ಲಿ ನೋಡಿ ಹೊಸ್ದಾಗೆ ಒಂಥರ ಫುಲ್ ಹೋಲಿ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನೋಡಿ. ಸಂಪ್ರದಾಯ ಇದು ಮಾದೇಶ್ವರನ ಬೆಟ್ಟದಲ್ಲಿ ಅವಾಗಿಂದ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಇದು. ಹಾಗಾಗಿ ನಾವು ಯಾರೋ ಇರುಕರು ಹೇಳಿದ್ರು ಒಯ್ತಾ ಇರೋರು, ಹಂಗಾಗಿ ನಾವು ಬಣ್ಣ ಬೆಳ್ಕೊಂಡು ಒಯ್ತಾ ಇದ್ದೀವಿ. ಓಕೆ ಬ್ರೋ. ಅಲ್ಲೆಲ್ಲ ಫುಲ್ ವೆರೈಟಿ ಇದ್ದಾರೆ ಗಾಯ್ಸ್. ಒಬ್ಬೊಬ್ರು ಒಂದೊಂದು ಥರ ಎಪಿಕ್ ಇದ್ದಾರೆ. ಹತ್ರನೇ ಬರ್ತೀನಿ ನೋಡಿ. ಬೈ ಖರಾಬ್ ಬೈ, ಯಾವ ಥರ ವೇಷ ಬೈ ಇದು? ಶಿವನ್ ವೇಷ. ಹರ ಹರ ಮಹಾದೇವ್. ಖರಾಬ್ ಆಗಿದ್ದೀರಾ ಬ್ರೋನು? ಸ್ವಲ್ಪ ಲೈಟಾಗಿ ಆಗಿದ್ದಾರೆ. ಓ ಅಲ್ಲೋಡಿ ಕರುನಾಡೆ ಕೈ ಚಾಚಿದೆ ನೋಡಿ. ಫುಲ್ ಕನ್ನಡ ಗೈಸ್, ಕರ್ನಾಟಕ. ಓ ಇವರು ರೈತರು, JDS. ಏನಂತೀರಾ JDS? ಉಗೆ ದೇವೇಗೌಡ ಅಂತೀರಾ ಅವ್ರ ಮೊಮ್ಮಕ್ಳಿಗೆ? ಸೊ ಇವಾಗ ಹೋಗೋಣ ಹೆಂಗೆ. ಫುಲ್ಲು ಒಬ್ರದ್ದು ಫುಲ್ ಖರಾಬಾಗಿ ರೆಡಿ ಆಗ್ತಿದ್ದಾರೆ. ಅವ್ರನ್ನ ತೋರಿಸ್ತೀನಿ ನೋಡ್ರಿ. ಅವಾಗಲೇ ಅರ್ಧ ಆಗಿತ್ತು. ಓ ಪಕ್ಕ ಫಿಕ್ಸ್ ಆಗ್ಬಿಡ್ತಾರೆ ಬ್ರೋ. ಗಾಯ್ಸ್ ಎಪಿಕು ಗಾಯ್ಸ್ ಇವರೆಲ್ಲ, ಸೀರಿಯಸ್ಲಿ ನೋಡ್ರಿ. ಫುಲ್ ಪೀಸ್ ಅವರು. ನಿಮ್ಮ ವೇಷನೇ ಎಪಿಕ್ ಆಗಿದೆ ಬಿಡ್ರಿ ಬ್ರಾ. ಆರ್ಟಿಸ್ಟ್ ನೋಡಿ ಇಲ್ಲೇ ಇದ್ದಾರೆ. ನಿಮ್ಮ ಹೆಸರು ಬ್ರಾ? ಮಾದೇಶ್ ಅವರು. ಮಾದಪ್ಪ ಅವ್ರು ನೋಡಿ ಫುಲ್ ಪ್ರಿಪೇರ್ ಆಗ್ತಿದ್ದಾರೆ. ಇನ್ನ ಫುಲ್ ಎಂಜಾಯ್ ಅವರಂತೂ. ಪದ್ಧತಿ ಏನು ಅಂತಂದ್ರೆ ಬಣ್ಣ ಬಳ್ಕೊಂಡು ಹೋಗ್ಬೇಕು. ಇದು ಯಾವ ಜಾಗ ಬ್ರೋ ಇದು? ಇದು ನನಗೂ ಸೀರಿಯಸ್ ಆಗಿ ಗೊತ್ತಿಲ್ಲ. ಮತ್ತೆ ಇದು ನಾರ್ಮಲ್ 1 ಕಿಲೋಮೀಟರ್ ಇರುತ್ತೆ. ಬಣ್ಣ ಬಳ್ಕೊಂಡು ಹೋಗೋದು ಪದ್ಧತಿ. ಇಲ್ಲಿಂದ ಬಣ್ಣ ಬಳ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಮಾದಪ್ಪನ ಹತ್ರ ಹೋಗೋದು ಒಂಥರ ಅವಾಗಿಂದ ಬಂದಿರೋ ಪದ್ಧತಿ ಅಂತೆ. ಹಿರಿಕರ ಕಾಲದಲ್ಲಿ ಬಂದಿರೋ ಪದ್ಧತಿ. ಅದನ್ನ ಇವರೆಲ್ಲ ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇವ್ರದ್ದೊಂಥರ ಇವ್ರೊಂಥರ ಅವ್ರವ್ರ ಭಕ್ತಿ ಎಷ್ಟೆಷ್ಟಿದೆಯೋ ನೋಡ್ರಿ. ಇವ್ರು ತೊಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಪರವಾಗಿಲ್ಲ, ಹೊಸ್ದಾಗಿ ಹಾಕ್ಸ್ಕೊಳ್ಳೋಣ ಅಂತ ಹೋಗ್ತಿದ್ದಾರೆ. ಬ್ರೋ ಆದಷ್ಟು ಸಪೋರ್ಟ್ ಮಾಡಿ, ಇವ್ರಿಗೂ ಸಪೋರ್ಟ್ ಮಾಡಿ. ಖಂಡಿತ ಮಾಡ್ತೀವಿ. ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ ಮಾದಪ್ಪ. ಸೊ ಗಾಯ್ಸ್, ಇನ್ನೇನು ಫೈನಲ್ ಟಚಪ್ಪು. ಹರ ಹರ ಮಹಾದೇವನ 3ನೇ ಕಣ್ಣು ಸಹ ಆರ್ಟಿಸ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರ ಕಲೆನ ತೋರಿಸ್ತೀನಿ, ಹೋಗ್ಬಿಡ್ತೀರಾ ನೀವು. ಸೀರಿಯಸ್ ಆಗಿ ಬನ್ನಿ. ಇಲ್ಲಿ ನೋಡ್ರಿ ಜೋಕರ್ ಫಿಲಿಪ್ಸ್ 1. ಇಲ್ಲಿ ನೋಡ್ರಿ ಖರಾಬು. ಜೋಕರ್ ಫಿಲಿಪ್ಸ್ ಅವ್ರ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡಿ ಎಷ್ಟು ನೋಡಿ. ಬಾ ಶಾಂತಿ ಕ್ರಾಂತಿ ಅನ್ನೋ ಮಂಚ. ಶಾಂತಿ ಕ್ರಾಂತಿ ಪ್ಯೂರ್ ಆರ್ಗಾನಿಕ್. ಹಸಿರು ಬಳಸಿ, ಹಸಿರು ಬೆಳೆಸಿ. ಅಲ್ಲಿ ನೋಡ್ರಿ ಗಾಯ್ಸ್. ಓ ಬ್ರೋ ಖರಾಬ್ ಆಗ್ಬಿಟ್ರಿ ಕಣ್ಣು. ಹಂಗೆ ಬಿಡ್ರಿ, ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತೀನಿ. ಕೈ ಎತ್ರಿ ಬ್ರೋ, ಒಂದೇ ಒಂದು ನಿಮಿಷ. ಈ ಸೈಡಲ್ಲಿ ಕ್ರೇಜಿ ಆಗಿ ಬಂದಿದೆ ಬಿಡಿ ಬ್ರೋ. ಸೊ ಗಾಯ್ಸ್, ಇವಾಗ ಎಲ್ಲರದು ಮಕವಾಡ ತೋರಿಸ್ತೀನಿ. ನಂದು ಈ ತರ ಇದೆ. ಶಿವ, ಓಂ ನಮಃ ಶಿವಾಯ, ಉಗೆ ಮಾದಪ್ಪ. ಎಲ್ಲರದು ಒಬ್ಬೊಬ್ರಾಗ ತೋರ್ಸ್ಕೊಂಡ್ ಬರ್ತೀನಿ ನೋಡಿ ಗಾಯ್ಸ್. ಇವಾಗ ಸ್ಟಾರ್ಟ್ ಆಗುತ್ತೆ ಒಬ್ಬೊಬ್ರಾಗೆ. ಇವ್ರದ್ದು ಶ್ರೀ ಮಾಲೆ ಮಹಾದೇಶ್ವರ ಸ್ವಾಮಿ ಅವತಾರದ್ದು. ಬ್ರೋ ನಿಮ್ಮ ಹೇಳಿಕೆ ಬರಲಿ. ಏನ ಬೇರೆದು ನೆಕ್ಸ್ಟ್ ನೋಡ್ರಿ ಬಾಯ್. ಇವ್ರು ನೋಡಿರ್ತೀರಾ ನೀವು. ಮಾದಪ್ಪ ಫುಲ್ ಜೋಕರ್ ಫಿಲಿಪ್ಸ್. ಗಾಯ್ಸ್ 3ನೇ ಕಣ್ ಬಿಡ್ತಿದ್ದೀನಿ ಗಾಯ್ಸ್. ಬಂ ಭೋಲೆನಾಥ್. ಹರ ಹರ ಮಹಾದೇವ್. ನಿರಂಜನ್. ಬ್ರೋ ನೀವು ಇವಾಗ ಭದ್ರಕಾಳೇಶ್ವರಾಯ ನಮಃ. ಇನ್ನ ಏನೋ ತೋರಿಸ್ತೀನಿ ನಿಮ್ಗೆ. ತೋರಿಸ್ಬೇಕು ಬ್ರೋ. ತೋರ್ಸು. ಇವಾಗ ನೋಡ್ರಿ ನಮ್ಮ ಹುಲಿ ಬರುತ್ತೆ ಗಾಯ್ಸ್. ಹುಲಿ ಮಾಡ್ರಿ ಬ್ರೋ.
ನೀವು ಮಾಡ್ತೀರಾ ಹಿಂಗೆ ಹಿಡ್ಕೊಂಡು ಮಾಡ್ರಿ, ಅವಾಗಲೇ ಮಾಡಿದ್ರಲ್ಲ. ಏ ಅವ್ರನ್ನೆಲ್ಲ ನೋಡ್ಬೇಡ್ರಿ, ನೀವು ಮಾಡ್ರಿ ಬ್ರೋ ಜಾಲಿ. ಸೊ ಇವರು ಸ್ವಲ್ಪ ಸುಸ್ತಾಗಿದ್ದಾರೆ. ಇನ್ನ ಒಂದು ಯಾರ್ದಿದೆ, ಜೋಕರ್ ಫಿಲಿಪ್ಸ್ ಇದೆ. ಇಲ್ಲಿ ನೋಡ್ರಿ, ಇವರು ಅಣ್ಣ ತಮ್ಮದಿರ್ತಾರ. ಗಾಯ್ಸ್ ಇಲ್ಲಿ ಜೋಕರ್ ಫಿಲಿಪ್ಸ್ ಇಲ್ಲಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಅಣ್ಣವ್ರ ಬಿಸ್ಕೆಟ್ ತಿಂತಿದ್ದಾರೆ. ಇವ್ರು ನೋಡ್ರಿ ಕಾಮನ ಬಿಲ್ಲು. ಬ್ರೋ ಏನಾನ ಹೇಳಿ. ಉಗೆ ಮಾದಪ್ಪ. ಸೊ ನೆಕ್ಸ್ಟ್ ಬಂದು ಅಲ್ಲಿ ನೋಡ್ರಿ ಶಿವಲಿಂಗ, ಸಾರಿ ಏನಂದ್ರೆ ತ್ರಿಶೂಲ. ಇವರೇ ಆರ್ಟಿಸ್ಟು ಮಹಾದೇವ್ ಅವರು ಅಂತ. ಚನ್ನಪಟ್ಟಣದವರಲ್ಲ ಬ್ರೋ, ಮೈಸೂರು ಮಂಡಿ. ಜೋಕರ್ ಫಿಲಿಪ್ಸ್ ಬ್ರೋ ಖರಾಬ ಕೊಟ್ರಿ ಬಿಡ್ರಿ, ಖರಾಬಾಗೆ ಹಂಗೆ ಇನ್ನೂ ಒಂದು ಏನಾನ. ಸೊ ಗಾಯ್ಸ್ ಇಷ್ಟಿದೆ ನೋಡ್ರಿ, ಇದೆಲ್ಲ ಒಂದು ಸಂಪ್ರದಾಯ ಥರ ಅವಾಗಿಂದ ನಡ್ಕೊಂಡ್ ಬಂದಿರೋದು. ಬಟ್ ಅವ್ರವ್ರ ಅಭಿಪ್ರಾಯ, ಅವ್ರವ್ರು ಹಾಕೊಳ್ಳೋದು ಹಾಕೊಂತಾರೆ, ಬೇರೆಯವ್ರು ಹಂಗೆ ಹೋಗ್ತಾರೆ. ನಮ್ ಬೈ ಇದಾರೆ ಗಾಯ್ಸ್, ದೀಪು ಬೈ. ಅವರು ಸ್ವಲ್ಪ ಸಿಂಪಲ್ ಆಗಿ ಬಣ್ಣ ಹಾಕೊಂಡಿದ್ದಾರೆ, ಜಾಸ್ತಿ ಬೇಡ ಅಂತ. ಇಲ್ಲೊಟ್ಟಿ ಸೊ ಇಷ್ಟಿದೆ. ಇವಾಗ ಇನ್ನು ಒಂದು 2 ಕಿಲೋಮೀಟರ್ಸ್ ಇದೆ. ಅಲ್ಲೂ ಒಂದು ಆನ್ ದ ವೇ ಒಂದು ಡ್ಯಾನ್ಸ್, ದುಂಗ್ 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 ಅಂತ ಡ್ಯಾನ್ಸ್ ಆಡ್ಬಿಟ್ಟು ಎಲ್ಲರೂ ಬಾಯ್ಸು ಹೋಗಿ ಮಾದಪ್ಪನ ದರ್ಶನ ಮಾಡೋದೆ. ಸೊ ಬನ್ನಿ ಇವಾಗ ಮಾದಪ್ಪನ ದರ್ಶನಕ್ಕೆ ಹೋಗೋಣ. ಕೈ ನೋಯ್ತಿದೆ. ನೋಡಿ ಗಾಯ್ಸ್, ಮಹಾಕಾಳಿ ಅವರು ಬೋಟಿ ಸಹ ಹಾಕೊಂಡಿದ್ದಾರೆ. ಸೀದಾ ತಿನ್ಕೊಂಡೆಲ್ಲ ಹೋಗ್ತಾರೆ ಏನೋ ಗೊತ್ತಿಲ್ಲ. ಒಂದ್ಸರಿ ಏನಾರ ಮಾಡ್ರಿ ನೀವು. ಓಂ ನಮಃ ಶಿವಾಯ ಅಂತ ಮಾಡ್ರಿ. ಬ್ರೋ ಅವಾಗ್ಲಿಂದ ಯಾವ ತರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೆ. ಸೊ ಇಷ್ಟು ನಡೀತಿದೆ. ಅಲ್ಲಿ ಬೋಟಿ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನೋಡಿ, ಬೋಟಿ ಹಾರ. ಇವರು ಸಹ ಆರ್ಟಿಸ್ಟು. ಅವ್ರು ನೋಡಿ ಫುಲ್ಲು ಏನು ಬರೋದು, ಶಾಂತಿ ಕ್ರಾಂತಿ ನಾಳೆ ನೀನು ಮಾಡ್ತೀಯ ಅಂತಿ. ಅಷ್ಟೇ ಮಾಡ್ತೀರವಂತಿ ಬ್ರೋ. ಆದ್ರೂ ಕಲರ್ ಎಪಿಕ್ ಆಗಿದೆ ಬ್ರೋ. ಹಸಿರು ಬೆಳೆಸಿ ಹಸಿರು ಉಳಿಸಿ ಅಷ್ಟೇ ಬ್ರೋ. ಉಗೆ ಮಾತ್ಮಲೆ